ಸ್ನೇಹಿತರೆ, ಇವತ್ತು ನಾವು ಫ್ಲಿಪ್ಕಾರ್ಟ್ನಲ್ಲಿ ಒನ್ ಡೇ ಡೆಲಿವರಿನ ತಗೊಳ್ಳೋದು ಹೇಗೆ ಅಂತ ಚರ್ಚೆ ಮಾಡೋಣ. ಅಮೆಝಾನಲ್ಲಿ ಕೂಡ ಇದೆ ಸ್ನೇಹಿತರೆ. ಫ್ಲಿಪ್ಕಾರ್ಟಲ್ಲಿ ನಾನು ಒನ್ ಡೇ ಡೆಲಿವರಿ ಒಂದು ಆರ್ಡರ್ನ ತಗೊಂಡಿದ್ದೀನಿ. ಅದರ ಅನುಭವವನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಯಾವ ರೀತಿ ನಾವು ಬುಕ್ಕಿಂಗ್ ಮಾಡಿದ್ವಿ, ಅದು ಯಾವ ರೀತಿ ಎಷ್ಟು ಸಮಯಕ್ಕೆ ಶಿಫ್ಟ್ ಆಯಿತು ಮತ್ತು ಎಷ್ಟು ಸಮಯಕ್ಕೆ ಡೆಲಿವರಿ ಆಯಿತು ಅಂತ ನಾನು ಸಂಪೂರ್ಣ ಅಂತ ಪ್ರೊಸೆಸ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಫ್ಲಿಪ್ಕಾರ್ಟಲ್ಲಿ ನಾವು ಒನ್ ಡೇ ಡೆಲಿವರಿನ ತಗೋಬೇಕು ಅಂದರೆ ಬೇರೆ ಬೇರೆ ವಿಧಾನ ಇರುತ್ತೆ. ಫ್ಲಿಪ್ಕಾರ್ಟಲ್ಲಿ ಸೇಮ್ ಡೇ ಡೆಲಿವರಿ ಅಂತ ಇರುತ್ತೆ ಸ್ನೇಹಿತರೆ. ಸೇಮ್ ಡೇ ಡೆಲಿವರಿ ಅಂದರೆ ಅವತ್ತೇ ನಾವು ಬುಕ್ಕಿಂಗ್ ಮಾಡಿದರೆ ಬೆಳಗ್ಗೆ ಇಷ್ಟು ಸಮಯದ ಒಳಗೆ ನಾವು ಬುಕ್ಕಿಂಗ್ ಮಾಡಿದರೆ ಅವತ್ತಿಂದ ಅವತ್ತೇ ಡೆಲಿವರಿ ಆಗಬೇಕು, ಆ ರೀತಿ ಕೂಡ ಇರುತ್ತೆ. ಅದು ಸಿಟಿಗಳಲ್ಲಿ ಮೇನ್ ಸಿಟಿಗಳಲ್ಲಿ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಏರಿಯಾಗಳಲ್ಲಿ ಮಾತ್ರ ಇರುತ್ತೆ. ಮತ್ತೆ ಅದರ ನೆಕ್ಸ್ಟ್ ಏನು ಅಂದರೆ ನೆಕ್ಸ್ಟ್ ಡೇ ಡೆಲಿವರಿ ಅಂತ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಡೇ ಡೆಲಿವರಿ ಅಂದರೆ ನಾವು ಇವತ್ತು ಬುಕ್ಕಿಂಗ್ ಮಾಡಿದರೆ ಅದು ನೆಕ್ಸ್ಟ್ ಡೇ ನಮಗೆ ಸಿಗುತ್ತೆ, ಅದು ನೆಕ್ಸ್ಟ್ ಡೇ ಡೆಲಿವರಿ. ಆಮೇಲೆ 2 ಡೇ ಡೆಲಿವರಿ ಅಂತ ಇರುತ್ತೆ. ಇಷ್ಟೆಲ್ಲ ಇರುತ್ತೆ ಸೆಲೆಕ್ಟೆಡ್ ಏರಿಯಾಗಳಲ್ಲಿ, ಸೆಲೆಕ್ಟೆಡ್ ಪಿನ್ ಕೋಡ್ಸ್ಗಳಲ್ಲಿ, ಮತ್ತೆ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಪ್ರಾಡಕ್ಟ್ಗಳ ಮೇಲೆ ಇರುತ್ತೆ. ಅಂದರೆ ಸೆಲ್ಲರ್ಸ್ಗಳು ಅವುಗಳನ್ನ ಆಫರ್ ಮಾಡ್ತವೆ. ಯಾವ ರೀತಿ ನಾವು ತಗೊಳ್ಳೋದು ಅಂದರೆ, ನಾವು ಬುಕ್ಕಿಂಗ್ ಮಾಡ್ತಿರ್ಬೇಕಾದ್ರೆ ನಮಗೆ ಅಲ್ಲಿ ಯಾವುದೇ ರೀತಿಯಲ್ಲಿ ಬೇರೆ ವಿಧಾನ ಇರೋದಿಲ್ಲ, ಸೇಮ್ ಬುಕ್ಕಿಂಗ್ ವಿಧಾನ ಸೇಮ್ ಇರುತ್ತೆ. ಆದರೆ ನೀವು ಬುಕ್ಕಿಂಗ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾಡಕ್ಟ್ನ ಏನು ನೋಡ್ತಾ ಇರ್ತೀರ ಆವಾಗಲೇ ಅಲ್ಲೇ ತೋರಿಸುತ್ತೆ ಸ್ನೇಹಿತರೆ, ಸೇಮ್ ಡೇ ಡೆಲಿವರಿ ಅವೈಲೇಬಲ್ ಇದೆ ಅಥವಾ ನೆಕ್ಸ್ಟ್ ಡೇ ಡೆಲಿವರಿ ಅವೈಲೇಬಲ್ ಇದೆ, ಇಷ್ಟು ಸಮಯಕ್ಕೆ 2 ಡೇ ಡೆಲಿವರಿ ಅವೈಲೇಬಲ್ ಇದೆ ಅಂತ ಹಿಂಗೆಲ್ಲ ತೋರಿಸ್ತಾ ಇರುತ್ತೆ. ಅದನ್ನು ನೀವು ನೋಡ್ಕೊಂಡ್ಬಿಟ್ಟು ನೀವು ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಬುಕ್ಕಿಂಗ್ ಮಾಡುವಂಥ ಸೇಮ್ ವಿಧಾನ ನೀವು ಬುಕ್ಕಿಂಗ್ ಮಾಡಬೇಕು. ಕ್ಯಾಶ್ ಆನ್ ಡೆಲಿವರಿ ಮಾಡ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಮಾಡಿದ ನಂತರದಲ್ಲಿ ನಾನೊಂದು ಆರ್ಡರ್ನ ತೋರಿಸ್ತೀನಿ ನೋಡಿ. ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಮಾಡಿಬಿಟ್ಟು ನಾನೊಂದು ಆರ್ಡರ್ನ ತೋರಿಸ್ತೀನಿ. ಇನ್ನೊಂದು ವಿಷಯ ಅಂದರೆ ಸ್ನೇಹಿತರೆ, ನಾನು ಇಲ್ಲಿ ಯಾವುದೇ ಸಿಟಿನಲ್ಲಿ ಇರೋದಿಲ್ಲ, ನಾನು ಹಳ್ಳಿಯಿಂದ ಬಿಲಾಂಗ್ ಮಾಡ್ತೀನಿ. ಹಳ್ಳಿನಲ್ಲೂ ಕೂಡ ನೆಕ್ಸ್ಟ್ ಡೇ ಡೆಲಿವರಿ ನನಗೆ ಸಿಕ್ಕಿದೆ. ಸಿಟಿನಲ್ಲಿ ಕಾಮನ್ ಸಿಗೋದು ಏನು ತೊಂದರೆ ಇಲ್ಲ, ಆದರೆ ಹಳ್ಳಿನಲ್ಲಿ ಕೂಡ ಸಿಗಬೇಕು ಅಂದರೆ ಸ್ವಲ್ಪ ನೋಡ್ಬೋದು ನೀವು. ನಾನು ತೋರಿಸ್ತೀನಿ. ಹಳ್ಳಿನಲ್ಲಿ ಕೂಡ ನನಗೆ ಸೇಮ್ ಡೇ ಡೆಲಿವರಿ ನೆಕ್ಸ್ಟ್ ಡೇ ಡೆಲಿವರಿ ಸಿಕ್ಕಿದೆ. ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಇದ್ದರೆ ಅದು ಸೇಮ್ ಡೇ ಡೆಲಿವರಿ ಸಿಗೋದಿಲ್ಲ. ಯಾಕೆಂದರೆ ಒಂದು ದಿನ ಆದರೂ 24 ಅವರ್ಸ್ ಆದರೂ ಬೇಕೇ ಬೇಕು ಡೆಲಿವರಿ ಆಗೋದಕ್ಕೆ. ಅದಕ್ಕಾಗಿ ಸೇಮ್ ಡೇ ಡೆಲಿವರಿ ಕೇವಲ ಸಿಟಿನಲ್ಲಿ ಮಾತ್ರ ಸಿಗುತ್ತೆ. ಹಳ್ಳಿನಲ್ಲಿ ನೆಕ್ಸ್ಟ್ ಡೇ ಡೆಲಿವರಿ ಇರ್ಬೋದು ಅಥವಾ 2 ಡೇ ಡೆಲಿವರಿ ಇರ್ಬೋದು, ಈ ರೀತಿ ಸಿಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಆರ್ಡರ್ಸ್ನಲ್ಲಿ ಹೋಗ್ತೀನಿ. ಆರ್ಡರ್ಸ್ನಲ್ಲಿ ಹೋದ ನಂತರದಲ್ಲಿ ಇಲ್ಲಿ ನೋಡಿ, ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನಾನು ಇದೇ ವಾರದಲ್ಲಿ 2 ಆರ್ಡರ್ಸ್ಗಳನ್ನ ತಗೊಂಡಿದ್ದೀನಿ. ನೋಡ್ಬೋದು ಮೇಲ್ಗಡೆ ಟ್ರಿಮ್ಮರು, ಇದು ಕೀಪ್ಯಾಡ್ ಫೋನು. ಈ ಕೀಪ್ಯಾಡ್ ಫೋನ್ ಆರ್ಡರ್ನ ನಾನು ತೋರಿಸ್ತೀನಿ, ಯಾವಾಗ ನಾನು ಬುಕ್ಕಿಂಗ್ ಮಾಡಿದ್ದೆ, ಡೆಲಿವರಿ ಯಾವಾಗ ಆಗಿದೆ ಅಂತ ನಾನು ಸಂಪೂರ್ಣವಾಗಿ ತೋರಿಸ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಡೆಲಿವರ್ಡ್ ಸಂಡೇ ದಿನ ಡೆಲಿವರಿ ಆಗಿದೆ. 23ಗೆ ನಾನು ಬುಕ್ಕಿಂಗ್ ಮಾಡಿದ್ದೆ, 24ಗೆ ಡೆಲಿವರಿ ಆಗಿದೆ. ಓಕೆನಾ. ಇಲ್ಲಿ ಸಿ ಮೋರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. 23rd ಆಗಸ್ಟ್ ಎಷ್ಟು ಗಂಟೆಗೆ ಬುಕ್ಕಿಂಗ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಆರ್ಡರ್ ಪ್ಲೇಸ್ಡ್ 7:46 PM ನಾನು ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ನಂತರದಲ್ಲಿ 9:53 ಶಿಫ್ಟ್ ಆಗಿದೆ, ಅಂದರೆ 10 ಗಂಟೆಗೆ ಶಿಫ್ಟ್ ಆಗಿದೆ. ಆದ ನಂತರದಲ್ಲಿ ಡೆಲಿವರಿ ನೋಡ್ಬೋದು. ಅವತ್ತಿನ ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ನಿಂಗ್ ಅಂದರೆ ಔಟ್ ಫಾರ್ ಡೆಲಿವರಿ ಆಗಿದೆ ಸ್ನೇಹಿತರೆ. ಡೆಲಿವರಿ ಎಷ್ಟು ಗಂಟೆಗೆ ಆಗಿದೆ ಅಂದರೆ ನೋಡ್ಬೋದು 7:44 AM ಔಟ್ ಫಾರ್ ಡೆಲಿವರಿ ಆಗಿದೆ. ನಂತರದಲ್ಲಿ 7:53ಕ್ಕೆ ಡೆಲಿವರಿ ಆಗಿದೆ. ಅಂದರೆ ನಮ್ಮ ಒಂದು ಪಾರ್ಸಲ್ ಅನ್ನೋದು ಡೆಲಿವರ್ಡ್ ಆಗಿದೆ. ಈ ರೀತಿ ಕೇವಲ ಒಂದು 24 ಅವರ್ಸ್ ಕೂಡ ಆಗಿಲ್ಲ, ಅಷ್ಟರೊಳಗೇನೆ ನಮಗೆ ಇಲ್ಲಿ ಡೆಲಿವರ್ಡ್ ಆಗಿದೆ. ಈ ರೀತಿ ನೀವು ಫ್ಲಿಪ್ಕಾರ್ಟಲ್ಲಿ ತಗೋಬೋದು. ಅಲ್ಲಿ ಕೇವಲ ನೀವು ಬುಕ್ಕಿಂಗ್ ಮಾಡ್ತಿರ್ಬೇಕಾದ್ರೆ ಚೆಕ್ ಮಾಡಬೇಕು ಅಷ್ಟೇ, ಬೇರೆ ಯಾವುದೇ ವಿಧಾನ ಇರೋದಿಲ್ಲ, ಸೇಮ್ ವಿಧಾನ ಇರುತ್ತೆ. ಈ ರೀತಿ ನಾವು ಫ್ಲಿಪ್ಕಾರ್ಟಲ್ಲಿ ಒನ್ ಡೇ ಡೆಲಿವರಿ ಇರ್ಬೋದು ಅಥವಾ ಸೇಮ್ ಡೇ ಡೆಲಿವರಿ ಇರ್ಬೋದು, ನಾವು ತಗೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.